ಮಂಜು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಕೂಡ ನೀವು ಮಾತಾಡ್ತಾ ಇದ್ರಿ, ನಾನು ಕೇಳಿಸ್ಕೊಳ್ತಾ ಇದ್ದೆ. ದುರಂತ ಏನು, ನಾವ್ ಏನ್ ಯೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರ ವ್ಯವಹಾರಗಳು ಏನೇನಿದೆಯೋ ಮತ್ತೊಂದು ಏನೇನಿದೆಯೋ ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ, ಇಂಥ ಒಬ್ಬ ಮೇರು ನಟನ ಒಂದು ಅಂತ್ಯಕ್ರಿಯೆ ಮಾಡಿದಂತ ಸ್ಥಳವನ್ನ ಅಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ಆ ಸ್ಥಳ ಅಷ್ಟು ಗೌರವ ಬೇಡವಾ? ಅವರು ಬದುಕಿ ಬಾಳ್ದಂಥ ರೀತಿಗೆ ಅಥವಾ ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಟ್ಟಂತ ಕೊಡುಗೆಗೆ ಅವ್ರಿಗೆ ಅಷ್ಟು ಒಂದು ಸ್ಮಾರಕ, ಅವ್ರ ಅಂತ್ಯಕ್ರಿಯೆ ಮಾಡೋದಂತ ಜಾಗದಲ್ಲಿ ಒಂದು ಸ್ಮಾರಕ ಇರುವಷ್ಟು ಕೂಡ ಅವ್ರಿಗೆ ಬೆಲೆ ಇಲ್ವಾ? ಮೇಡಮ್, ಒಬ್ಬ ಕರ್ನಾಟಕದ ಕನ್ನಡದ ರಾಯಭಾರಿ ವಿಷ್ಣುವರ್ಧನ್ ಅವ್ರಿಗೆ ಈ ರೀತಿಯಾಗಿದೆ ಅಂದ್ರೆ ಜನಸಾಮಾನ್ಯರಿಗೆ ಏನಾಗುತ್ತೆ ನೋಡಿ. ಇದು ನೇರ ಹೊಣೆ ಬೇರೆ ಯಾರು ಇಲ್ಲ. ಇವತ್ತು ಯಾರನ್ನೂ ನಾವು ದೂಷಿಸಬಾರ್ದು, ನೇರ ಸರ್ಕಾರ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ. 2009 ಡಿಸೆಂಬರ್ 30 ಆದಾಗ ಸರ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಹಾಕಿದಾಗ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಮಾಡಬಹುದಾಯ್ತು. ಎಲ್ಲಾ ಸೇರ್ಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ, ಮಾಡ್ಬೇಕು ಅಂತ ಮಾಡಿದ್ರು. ಮಂಜು ಸರ್ ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಸ್ಪಷ್ಟನೆ ಕೇಳ್ತೀನಿ. ನೀವು ಸರ್ಕಾರನ ನೇರ ಹೊಣೆ ಮಾಡ್ತಾ ಇದ್ದೀರಿ, ಎಲ್ಲಾ ಸೇರ್ಕೊಂಡು ಅಂತ ಹೇಳಿದ್ರಿ. ಅವತ್ತಿನ ದಿನದಲ್ಲಿ ಚಲನಚಿತ್ರ ರಂಗದ ಮುಖ್ಯಸ್ಥರು ಯಾರ್ಯಾರು ಸರ್ಕಾರದ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ರು, ಅವ್ರ ಕುಟುಂಬಸ್ಥರು ಒಪ್ಪಿಗೆ ಇತ್ತ, ಅದೆಲ್ಲಾನು ನೀವು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಯಾಕೆ ನೀವು ಹಿರಿಯರಿದ್ದೀರಿ, ನಿಮಗೆ ಗೊತ್ತಿದೆ ವಿಚಾರಗಳು. ಒಂದು ನಿಮಿಷ, ಮೊದಲನೇದಾಗಿ ಅವ್ರ ಕುಟುಂಬದ ಒಪ್ಪಿಗೆ ಸಂಪೂರ್ಣ ಆಯ್ತು. ಅಂಬರೀಶ್ ಅವ್ರ ನೇತೃತ್ವದಲ್ಲಿ ಇತ್ತು. ಅಂಬರೀಶ್ ನೇತೃತ್ವದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಡಿದ್ರು. ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು, ಯಾರು ಮಾತಾಡ್ಲಿಲ್ಲ. ಆಯ್ತು ಅಂತ ತಕ್ಷಣ ಅದನ್ನ ಸೀದಾ ಸರ್ಕಾರದಲ್ಲಿ ಎಲ್ಲ ಅಂತ್ಯಕ್ರಿಯೆ ಕಂಪ್ಲೀಟ್ ಕಾನೂನು ಚೌಕಟ್ಟು ಎಲ್ಲ ನೀತಿ ಅತ್ಯುತ್ತಮವಾಗಿ ನಡೀತು. ಅದಾಗ 15 ದಿನದಲ್ಲಿ ಇವರು ಸರ್ಕಾರದವ್ರು 1 ತಿಂಗಳು 2 ತಿಂಗಳಲ್ಲಿ ಅಧಿಕಾರಿಗಳು ಬಾಲಣ್ಣ ಸ್ಟುಡಿಯೋನ ಕರೆಸಿ ಕೂಡಲೇ ಆ ಜಾಗಕ್ಕೆ ಏನು ಸಂಬಂಧಪಟ್ಟಿದ್ದೆ ಅದಕ್ಕೆ ಅಮೌಂಟ್ ಕೊಡ್ಬೇಕಾಯ್ತಾ, ಅದು ಆಲ್ಟ್ರೇಟ್ ಜಾಗ ಕೊಡ್ಬೇಕಾಯ್ತು. ಇವ್ರು ಕೊಡ್ದಲೆ ಅದು ನಾವು ಸರ್ಕಾರ ಜಾಗ ಕೊಟ್ಟಿದ್ದು, ಅವ್ರು ಸ್ಟುಡಿಯೋ ಫ್ರೀ ಮಾಡಿದ್ದು. ಸರ್ಕಾರಕ್ಕೆ 60 ವರ್ಷದ ಹಿಂದೆಗಡೆ ಬಾಲಣ್ಣವ್ರು ದುಡ್ಡು ಕೊಟ್ಟು ತಗೊಂಡಿದ್ರು, ಸರ್ಕಾರ ಫ್ರೀ ಕೊಟ್ಟು ಗೊತ್ತಿಲ್ಲ. 60 ವರ್ಷದ ಹಿಂದೆ ಅವ್ರು ಜಾಗ ಕೊಟ್ಟಂತರು, ಅವ್ರು ಅದನ್ನ ಅರ್ಧ ಮಕ್ಕಳನ್ನ ಅರ್ಧ ಮಾಡ್ಕೊಂಡ್ಬಿಟ್ಟಿದ್ರು. ಅಂತ ವಿಷಯದಲ್ಲಿ ಸರ್ಕಾರದ ಜಾಗ ಫ್ರೀ ಕೊಡ್ಲಿ ಅಂತಿದ್ದ ಅನ್ನೋ ತಪ್ಪಲ್ವ? ಅವತ್ತಿನ ಕಾಲದಲ್ಲಿ ಸರ್ಕಾರ 1 ಕೋಟಿ ಕೊಟ್ಟು ಜಾಗ ಕೊಡ್ಬೋದಾಯ್ತಲ್ವಾ? ಅಧಿಕಾರಿಗಳು ಮನ್ಸು ಮಾಡ್ಬೋದಾಯ್ತಲ್ವಾ? ನಮ್ಮ ಚಿತ್ರರಂಗದಲ್ಲಿ ಸುಮಾರು ಬಾರಿ ಚಿತ್ರರಂಗ ಹಾಗೂ ಮತ್ತು ನಮ್ಮ ಭಾರತಿ ಮೇಡಮ್, ಬಾಬಿ ಅವರು, ನಮ್ಮ ಅನಿರುದ್ಧ ಅವರು ಸರ್ಕಾರಕ್ಕೆ 100 ಸತಿ ಮನವಿ ಮಾಡಿದ್ರೆ ಎಲ್ಲ ನಾಟ್ ಓನ್ಲಿ ಶಿವರಾಜ್ ಕುಮಾರ್ ಹೋಗಿದ್ದಾರೆ, ನಮ್ಮ ಚಿತ್ರರಂಗದ ಎಲ್ಲ ಕಲಾವಿದರು ಹೋಗಿದ್ದಾರೆ, ಸುದೀಪ್ ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಯಾಕೆ ಕೊಟ್ಟಿಲ್ಲ? ಚಿತ್ರರಂಗದವ್ರು ಏನ್ ಮಾಡ್ತಾರೆ ಸರ್ಕಾರದ ಮುಂದೆ? ಇದೆಲ್ಲ ದಯವಿಟ್ಟು ನೇರವಣೆ ಸರ್ಕಾರದ ಕೆಲವು ಅಧಿಕಾರಿಗಳು ಅಂದಿನ ಇದ್ದಂತ ಸರ್ಕಾರ ಇವತ್ತಿನ ಇರೋದಿಲ್ಲ. ಅದಾದ್ಮೇಲೆ ಬಾಬಿ ಅವ್ರು ನೊಂದೋಗ್ಬಿಟ್ಟು ದಯವಿಟ್ಟು ಅಸ್ಥಿ ಇಟ್ಕೊಂಡಿದ್ರು. ಎಷ್ಟು ದಿನ ಇಟ್ಕೊಳ್ಳಿ? 3 ವರ್ಷ 4 ವರ್ಷ. ಅದರಿಂದ ಸರ್ಕಾರ ಮನವಿ ಮಾಡಿ ನಮ್ಮ ಮೈಸೂರು ಕೊಡಿ ಅಂದ್ಬಿಟ್ಟು ಮೈಸೂರಲ್ಲಿ ಹೋಗಿ ಆ ಜಾಗ ಕೊಟ್ಟು, ಸರ್ಕಾರ ಜಾಗ ಕೊಟ್ಟು, ಮತ್ತು ಅದಕ್ಕೆ ಏನು ಅದಕ್ಕೆ ಖರ್ಚು ವೆಚ್ಚ ಕೊಟ್ಟರು. ಅಲ್ಲಿ ಅಸ್ಥಿ ಇಟ್ಟು ಪೂಜೆ ಮಾಡಿದ್ದಾರೆ. ಅವ್ರಿಗೆ ನೊಂದೋ ಗೊತ್ತಿತ್ತು ಯಾವತ್ತು ಬಾಬಿ ಅವರಿಗೆ ಇದಾಗಲ್ಲ ಅಂತ. ಅದನ್ನು ಇವ್ರು ಬಾಲಣ್ಣರ ಮಕ್ಕಳು ಕೋರ್ಟಲ್ಲಿ ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋದ್ರು. ನಾನೇ ಹೇಳಿದೆ ಅವತ್ತು ನಾನು ಸುಮಾರು 6 ವರ್ಷದ ಮುಂಚೆ ಹೇಳಿದೆ ಸರ್ಕಾರಕ್ಕೆ. ನಾನು ಅವತ್ತೇ ಕಾನೂನು ಪ್ರಕಾರ 3,000 ಸ್ಕ್ವೇರ್ ಫೀಟ್ ಇತ್ತು. 3,000 ಅಂದ್ರೆ ನಮಗೆ ಸುಮಾರು 1,60,00,000 ನಾನು ದುಡ್ಡು ಕೊಡ್ತೀನಿ. ಅದನ್ನ ಒಂದು ಕಮಿಟಿ ಮಾಡ್ತೀನಿ. ನಮ್ಮ ಏನು ವಿಷ್ಣು ಸರ್ ಸಮಾಧಿನ ಯಾರ್ದು ಅಲ್ಲ, ನನ್ನ ಕೈಯಿಂದ ದುಡ್ಡು ಕೊಟ್ಬಿಟ್ಟು ಅಭಿಮಾನಿಗಳು ಸರ ಬಿಡ್ತೀನಿ. ನಾನೇ ಬಾಯ್ಬಿಟ್ಟು ಹೇಳ್ದೆ ಅವತ್ತು. ಇವತ್ತು ಹೇಳ್ತಲ್ಲ, ಸುಮಾರು 8 ವರ್ಷದ ಮುಂಚೆ ಮಾಧ್ಯಮದಲ್ಲಿ ಹೇಳಿದೀನಿ, ಎಲ್ಲರೂ ಪ್ರೆಸ್ಸಲ್ಲಿ ಹೇಳಿದೀನಿ. ಮಾಡ್ಲಿಲ್ಲ. ಯಾಕೆಂದ್ರೆ ಅದು ಅವರು ಅಂತಂದ್ರೆ 5-6 ಜನ ಭಾಗ ಡಿವೈಡ್ ಇತ್ತು. ಬಾಲಣ್ಣರ ದೊಡ್ಡ ಹೆಂಡತಿ ಮಕ್ಕಳು, ಚಿಕ್ಕ ಹೆಂಡತಿ ಮಕ್ಕಳು. ಗಣೇಶ್ ಹತ್ರ ಮಾತಾಡಿದೆ, ಪಾಪ ಗಣೇಶ್ ತೀರೋದ್ರು. ಈಗ ಅವ್ರ ಮಕ್ಕ ಕಾರ್ತಿಕ್ ಏನ್ ಮಾಡ್ತಾರೆ, ಯಾವ ರೀತಿ ಮಾಡೋದು? ಆಮೇಲೆ ಇವತ್ತು ಕಾನೂನು ಚೌಕಟ್ಟನ್ನು ಕೈ ಕೊಟ್ಟು ಇದು ಮಾಡಿದೆ, ಏನೋ ಡಬಾಲಿಶ್ ಮಾಡಿ ಆಲ್ರೆಡಿ ವಿಷ್ಣುವರ್ಧನ್ ಕೊಟ್ಟಿದ್ದ. ಇದು ಮನೆಯವ್ರಿಗೂ ಇದಕ್ಕೂ ಸಂಬಂಧ ಅಲ್ಲ, ಸುಮ್ಮನೆ ಮನೆಯವ್ರನ್ನ ಹೇಳಿಯೋದು. ಅವ್ರು ಯಾರ್ಯಾರು. ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಅವರು ಕಾರ್ತಿಕ್ ಆಗ್ಲಿ ಯಾರಾದ್ರೂ ಆಗ್ಲಿ, ಅಟ್ಲೀಸ್ಟ್ ಒಬ್ಬ ಹಿರಿಯ ನಟ, ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿದ್ದಾರೆ. ನಾವ್ ಏನು ಮಾರ್ಕೋತೀವೋ, ನಾವ್ ಇನ್ನೊಂದು ಮಾಡ್ತೀವೋ, ಅದಷ್ಟು ಜಾಗನ ಅಟ್ಲೀಸ್ಟ್ ಬಿಟ್ಕೊಟ್ಬಿಡೋಣ ಅಂತಾದ್ರೂ ಒಂದು ಮಾನವೀಯತೆಯಿಂದಾದ್ರೂ ದೃಷ್ಟಿ ತೋರಿಸಬಹುದಾಗಿತ್ತಲ್ಲ ಸರ್ ಅವರು. ಇವತ್ತು ದುಡ್ಡಿನ ಮುಂದೆ ಯಾರು ಹೇಳಿ ಸರ್ಕಾರ ಕೊಡ್ಬೋದಾಯ್ತಲ್ಲ, ಯಾಕೆ ಕೊಡ್ಲಿಲ್ಲ? ಕಾರ್ತಿಕ ಕೊಡ್ಬೇಕು, ಸರ್ಕಾರ ಕೊಡ್ಬೋದಾಯ್ತು, ತಗೋಬಹುದಾಗಿತ್ತಲ್ಲ ಸರ್. ಸರ್ಕಾರದ ತಗೋಬಹುದಾಗಿತ್ತು, ಯಾರು ಬೇಡ ಅಂತ ಯಾರು ಹೇಳ್ತಿದ್ದಾರೆ? ಅಮ್ಮ, ಸರ್ಕಾರಕ್ಕೆ ನಾಯಿ ಹೇಳ್ದಂಗೆ ಅಲ್ದಿದ್ದಾರೆ ಅವರು, ಸುಮ್ಮನಿಲ್ಲ. ಗೊತ್ತಿಲ್ಲದ ಮಾತು. ಸರ್ಕಾರಕ್ಕೆ ಗಣೇಶ್ ಅವರು ಆಗ್ಬೋದು, ಅಭಿಮಾನ್ ಸ್ಟುಡಿಯೋ ಬಾಲಣ್ಣ ಮಕ್ಕಳು ಸರ್ಕಾರಕ್ಕೆ 100 ಸತಿ ಹೇಳ್ತಿದ್ದಾರೆ. ಹಾಗಾದ್ರೆ ಅವ್ರ ಉದ್ದೇಶ ಏನು, ಸರ್ಕಾರದ ಉದ್ದೇಶ ಏನು ಅನ್ನೋದನ್ನು ಪ್ರಶ್ನೆ ಮಾಡ್ಬೇಕು ಸರ್ ನಾವಿಲ್ಲಿ. ಹಾಗಾದ್ರೆ ಸರ್ಕಾರದ ಉದ್ದೇಶ ಯಾರು ಟ್ಯಾಕಿಂಗ್ ಇಲ್ಲ, ಅದಕ್ಕೆ ಮಾಡಲಿಲ್ಲ. ಅದೇ ಬೇರೆ ಬಿಟ್ಟಿರೋರ ಜಾತಿ ಬೆಂಬಲ ಇರಲಿಲ್ಲ ವಿಷ್ಣುವರ್ಧನ್ಗೆ, ಅದಕ್ಕೆ ಅವ್ರು ಮಾಡಲಿಲ್ಲ ಯಾರು. ಅದನ್ನೇ ನಾನು ಪ್ರಶ್ನೆ ಮಾಡ್ತಿದ್ದೆ. ಬದುಕಿರುವಾಗ್ಲೂ ಅವ್ರ ಮೇಲೆ ರಾಜಕೀಯಗಳಾಯ್ತು, ಈಗ ಸತ್ತಾಗ್ಲೂ ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಆದ್ರೂ ಅವಮಾನ ಮಾಡ್ತಾರೆ ಅಂತ ಹೇಳಿ ಏನಂದ್ರೆ ಅವರು ಯಾವ್ದು ಕೆಟ್ಟದ್ ಬಯಸ್ತಾನೆ ಇರೋ ವ್ಯಕ್ತಿ, ಒಬ್ಬರಿಗೊಂದಿದ್ರೆ ಕೆಟ್ಟದ್ ಬಯಸ್ತಾನೆ ವ್ಯಕ್ತಿ ಒಬ್ಬರು. ಅವ್ರು ನೀವು ಇವತ್ತು ಯಾರೋ ಹೇಳ್ತಾರೆ ಕೆಲವರು
ಎಲ್ಲ ನಿರ್ಮಾಪಕರು ಏನ್ ಮಾಡ್ತಾರೆ? ಎಲ್ಲ ವಿಷ್ಣುವರ್ಧನ್ ಅವರು ವ್ಯವಹಾರದಲ್ಲಿ ಎಲ್ಲರೂ ನಿರ್ಮಾಪಕರಾಗಲಿ ಯಾರಾಗಲಿ ವ್ಯವಹಾರದಲ್ಲಿ ಅಚ್ಚುಕಟ್ಟು ನೀಟು. ನಿರ್ಮಾಪಕರು ಬಹಿರ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದನ್ನ ನಿರ್ಮಾಪಕರು ಬಲಿ ಕೊಡ್ಬೇಡಿ ಯಾರನ್ನು. ಇವತ್ತು ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಮಾತಾಡ್ತಿರೋದು, ನಿರ್ಮಾಪಕನಾಗಿ ಮಾತಾಡ್ತಾ ಇಲ್ಲ. ನಾನು ಅವ್ರ ಮನೇಲಿ ಅಭಿಮಾನಿಯಾಗಿ ಅವ್ರ ನನ್ನನ್ನು ಕೊಟ್ಟಂತ ಸ್ಥಾನ, ತಮ್ಮ ಸ್ಥಾನ, ಆ ವಿಷಯಕ್ಕೋಸ್ಕರ ನಾನು ಅವ್ರು ಮುಂದೆ ನಿಂತಿದ್ದು ಇವತ್ತು ಇರ್ತೀನಿ, ಮುಂದೆ ಇರ್ತೀನಿ. ಇವತ್ತು ಯಾರು ಬೇರೆ ಕಡೆ ಮಾಡ್ಲಿ ಬಿಡಿ, ಮಾಡೋಣ ಶೋರಣ. ಆದ್ರಿಂದ ದಯವಿಟ್ಟು ಇದು ಬಾಲಣ್ಣವ್ರ ಮಕ್ಕಳು 100 ಸತ್ಯ ಅಲ್ದವ್ರೆ, ಭಾರತೀಯ ಸತ್ಯ ಅಲ್ದವ್ರೆ. ಸರ್ಕಾರದಲ್ಲಿ ಮಾಡಿಲ್ಲ ಮೇಡಮ್, ಸರ್ಕಾರದವ್ರು ಮಾಡ್ಬೇಕಾದ ಕೆಲಸ ಇದು. ಬೇರೆ ಯಾರು ನೇರ ಮಾಡೋದ್ ಬೇಡ. ನೇರ ದಿಟ್ಟವಾಗಿ ಸರ್ಕಾರ ಅವತ್ತಿಂದ ಅಧಿಕಾರಿಗಳು 10 ನಿಮಿಷದ ಕೆಲಸ ಅವ ಸರ್ಕಾರ 50 ಲಕ್ಷ ಬೇರೆ ಕೊಟ್ಟಿರೋರು ತಗೊಳ್ಳೋರು ಯಾವ್ದು ಮಾಡಿಲ್ಲ. ಇದು ನಮಗ್ ನೋವಾಗುತ್ತೆ, ನಮ್ಮೊಬ್ಬರು ಗೊತ್ತು ಅವ್ರ ಕಷ್ಟ ಏನಂದ್ರೆ. ಅಂತ ಒಬ್ಬ ದೊಡ್ಡ ಮನುಷ್ಯನಿಗೆ, ದೊಡ್ಡ ಕಲಾವಿದಂಗೆ, ಒಬ್ಬ ಯಜಮಾನಿಗೆ ಈ ತರ ಅನ್ಯಾಯ ಮಾಡದ ಸರ್ಕಾರ?